ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಯೊಂದು ಹುರುಳಿಕಾಳು ಸಾಂಬಾರು ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿರಿ. ಕುಕ್ಕರಲ್ಲಿ ಹುರುಳಿಕಾಳು ತೊಗೊಂಡು ಅದನ್ನ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಏನೇನು ಬೇಕಂದರೆ ಈರುಳ್ಳಿ, ಟೊಮೊಟೊ, ಒಂದು ಗಡ್ಡೆ ಬೆಳ್ಳುಳ್ಳಿ, ಕರಿಬೇವು, ಇವಿಷ್ಟು ಹುರುಳಿಕಾಳು ಸಾಂಬಾರಕ್ಕೆ ಬೇಕಾಗುವ ಸಾಂಬಾರುಗಳು. ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ಜೀರಿಗೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, 2 ಟೊಮೊಟೊ, ಇವನ್ನೆಲ್ಲ 2 ಟೊಮೊಟೊ ತೊಗೊಂಡ್ರೆ ಮೀಡಿಯಮ್ ಸೈಜ್, ದೊಡ್ಡದಲ್ಲ ಮೀಡಿಯಮ್ ಸೈಜ್ ತೊಗೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಅದನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ರೆಡ್ ಆದ್ರೂ ಇನ್ನೂ ಚೆನ್ನಾಗಿರುತ್ತೆ. ಈ ಕಡೆ ಟೊಮೊಟೊ ಹಾಕ್ಕೊಂಡು ಎಲ್ಲ ಟೊಮೊಟೊನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ. ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ. ಹುರ್ಕೊಂಡು ಅದಕ್ಕೆ ಖಾರ ಪುಡಿ ಮತ್ತು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ. ಖಾರ ಪುಡಿ ಒಂದು 2 ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ತಣ್ಣಗಾಗೋಷ್ಟು ಆ ಕಡೆ ಸೈಡಿಗೆ ತಣ್ಣಗಾಗೋಷ್ಟೊತ್ತಿಗೆ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು ಹಾಕ್ಕೊಂಡು ಈರುಳ್ಳಿ ಸಣ್ಣದಾಗಿ ಹಚ್ಚಿರೋ ಮೀಡಿಯಮ್ದು ಈರುಳ್ಳಿ ತೊಗೊಂಡು ಅದಕ್ಕೆ ಫ್ರೈ ಮಾಡ್ಕೋಬೇಕು. ಮತ್ತು ಹುಣಸೆ ಹುಳಿ, ಒಂದು ನಿಂಬೆ ಗಾತ್ರದ್ದು ಚಿಕ್ಕ ನಿಂಬೆ ಗಾತ್ರ ಇರುತ್ತಲ್ಲ ಆ ಸೈಜಲ್ಲಿ ಹುಣಸೆ ಹುಳಿ ಹಿಂಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ಕುಕ್ಕರಲ್ಲಿ ಕೂಗ್ಸೋಕೆ ಇಟ್ಟು ಹುರುಳಿಕಾಳೆಲ್ಲ ಬೆಂದಿತ್ತಲ್ಲ ಅದನ್ನ ತೊಗೊಂಡು ಅದಕ್ಕೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿರಿ. ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕುದೀತಾ ಇರಲದು. ಈ ಕಡೆ ಸೈಡಲ್ಲಿ ನಾವೆಲ್ಲ ಮಸಾಲೆ ಗೊಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿ ಮಾಡಿ ತುಂಬ ಸಣ್ಣದಾಗಿ ರುಬ್ಕೋಬೇಕು ನೋಡಿ. ನಾನು ರುಬ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ. ಸಣ್ಣದಾಗಿ ರುಬ್ಬಿದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಗಟ್ಟಿ ಬೇಕಾದರೆ ಗಟ್ಟಿ, ನೀರಾಗಿ ಬೇಕಾದರೆ ನೀರಾಗಿ ಮಾಡ್ಕೋಬೋದು. ಸೇಮ್ ಮಸಾಲೆ ಸಾಂಬಾರು ಥರ ಅಂದರೆ ಹೋಳಿಗೆ ಸಾರು ಟೇಸ್ಟ್ ಬರುತ್ತೆ. ಒಂದು ಸತಿ ಮನೆಯಲ್ಲಿ ಮಾಡಿ ಹೇಗೆ ಬಂತಂತ ತಿಳಿಸಿ. ಮತ್ತೆ ಮುಂದಿನ ಸಿಗ್ತೀರಿ. ಅಲ್ಲಿವರೆಗೆ ಧನ್ಯವಾದ.